ಏನು ಅನಿಲ್ ಲಡಾಖಿಗೆ ಸೋಲೋ ಟ್ರಿಪ್ ಹೋಗ್ತಿದ್ದಾನಾ? ಹಾಯ್ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ವಿಡಿಯೋಸ್. ಸೊ ಗುರು, ಇವತ್ತು ಟೈಮ್ ಆಲ್ರೆಡಿ 10 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಕಸ್ಟಮರ್ 10:30 ಇವೆಂಟ್ ಹೇಳಿದ್ರು. ನಾನು ಬಂದಿದ್ದೆ 11 ಕಾಲಿಗೆ ಬಂದುಬಿಟ್ಟೆ ಇವೆಂಟಿಗೆ. ಬೇಗ ಬೀಗ ತೆಗೆದು ಇವೆಂಟ್ ಓಪನ್ ಮಾಡ್ತಾ ಇದ್ದೀನಿ ಗುರು. ಇವೆಂಟು ಓಪನ್ ಮಾಡಿದೆ ನೋಡಿ, ನಮ್ಮ ಬ್ಯೂಟಿ ಹೇಗೆ ಬ್ಲಾಕ್ ಇದ್ದಾಳೆ. ಲೈಟ್ ಆಫ್ ಮಾಡಿಬಿಟ್ಟಿದ್ದೀನಲ್ಲ, ಈಗ ಲೈಟ್ ಆಫ್ ಮಾಡಿದೆ ಹೆಂಗೆ ಹೊಳಿತಿದ್ದಾಳೆ ನೋಡಿ. ಟೈಮ್ ಬೇರೆ ಓವರ್ ಆಗಿತ್ತು ಗುರು, ಹಾಗಾಗಿ ಬೇಗ ಕಸ ಎಲ್ಲ ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡೆ ಗುರು. ಬೇಗ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಈವೆಂಟ್ ಲೈಟ್ ಹಾಕೋಣ ಅಂತ ಬಂದೆ ಗುರು. ಲೈಟ್ ಹಾಕ್ತಾ ಇದ್ದೀನಿ ನೋಡಿ. ನಮ್ದು ಒಂದು ಸ್ವಿಚ್ ಇಲ್ಲ ಗುರು, ಎಲ್ಲ ಕಡೆಯಿಂದ 4-5 ಥರ ಸ್ವಿಚ್ ಹಾಕೊಂಡ್ಬರ್ಬೇಕು, ಅಲ್ಲಿ ಇಲ್ಲಿ ಅಂತ ಹಾಕ್ಕೊಂಡು ಗುರು. ಇವತ್ತು ಬೆಳಗ್ಗೆನೇ ಈವೆಂಟ್ ಸ್ಟಾರ್ಟ್ ಇತ್ತು ಗುರು. 2-3 ಈವೆಂಟ್ ಮುಗಿಸ್ಕೊಂಡು ಬೆಳಗ್ಗೆ ಹೋಗಬೇಕಾಗಿತ್ತು ಬಾತಿಗೆ. ಸೊ ಹೋಗೋಕ್ಕಾಗಲಿಲ್ಲ ಅಂತ ಬೇಗ ಇವಾಗ ಹೋಗ್ತಾ ಇದ್ದೀನಿ. ಸೊ ಪೆಟ್ರೋಲ್ ಹಾಗೆ ಖಾಲಿ ಆಯಿತು. ದಾರಿ ಮಧ್ಯೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಪೆಟ್ರೋಲ್ ಬಂಕಿಗೆ ಬಂದಿದ್ದೆ ಗುರು. ನಾನು ಹಾಗೆ ಹೋಗೋ ರೋಡಲ್ಲಿ ನಾನು ಓದಿರೋ GHBC ಕಾಲೇಜ್ ಬಂದುಬಿಡುತ್ತೆ ಗುರು. ಏನೋ ಒಂಥರ ಹಳೆ ಮೆಮೊರೀಸ್ ಎಲ್ಲ ನೆನಪಾಗ್ಬಿಡುತ್ತೆ ಗುರು. ಇವತ್ತ್ಯಾಕೋ ವಾತಾವರಣ ಫುಲ್ಲು ಕೋಲ್ಡ್ ಇದೆ ಗುರು. ಅದರಲ್ಲೂ ಮಳೆ ಬೇರೆ ಮೆಲ್ಲಕ್ಕೆ ಬೀಳ್ತಾ ಇದೆ. ಸೊ ಅದಕ್ಕೋಸ್ಕರನೇ ಫುಲ್ ಹೆಲ್ಮೆಟ್ ಹಾಕೊಂಡು ಜರ್ಕಿನ್ ಹಾಕೊಂಡು ಫುಲ್ಲು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಮೊದಲೇ ಮಳೆ ಬರ್ತಿದೆ ಅಂದರೆ ಈ ಸಿಗ್ನಲ್ದೊಂದು ಕಾಟ ಗುರು. ಹಾಗೆ ಸಿಗ್ನಲ್ನ ದಾಟ್ಕೊಂಡು ಸ್ಟ್ರೈಟಾಗಿ ಹೋಗ್ತಾ ಇದ್ದೆ ಗುರು. ಬಂತು ಮ್ಯಾಟ್ ಬಂತು ಗುರು. ಸೊ ಎಷ್ಟೇ ಮಳೆ ಇದ್ರೂ ಫೈನಲಿ ಬಾತಿ ಆಂಜನೇಯ ಟೆಂಪಲಿಗೆ ಬಂದೆ ಗುರು. ಹೂವು ಹಣ್ಣು ಕಾಯಿ ತೊಗೊಂಡು ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾಯಿದ್ದೀನಿ ನೋಡ್ರಿ. ಇವಾಗ ಶನಿವಾರ ಅಲ್ವಾ ಗುರು, ಅದಕ್ಕೆ ಇವತ್ತು ಟೆಂಪಲಲ್ಲಿ ಭಾಳ ಜನನೇ ಇದ್ದರು. ಲೈನಲ್ಲಿ ನಿಂತ್ಕೊಂಡು 1/4 ಗಂಟೆ ಆಮೇಲೆ ಬಂದು ಕೊನೆಗೂ ದರ್ಶನ ಆಯ್ತು ಗುರು ಹನುಮಪ್ಪಂದು. ಸೊ ಹಾಗೆ ಅದು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾದ್ಮೇಲೆ ಫಸ್ಟು ಎಳ್ಳು ಬತ್ತಿ ಹಚ್ಚಿ ಆಂಜನೇಯ ಬೆಳಗೋಣ ಅಂತ ರೆಡಿ ಮಾಡ್ಕೊಂಡೆ ಗುರು. ಗಾಳಿ ಅಂತೂ ಹೆವಿ ಇತ್ತು, ಆ ಗಾಳಿಗೆ ಆರ್ತಾ ಇತ್ತು. ಆದರೂ ಆಂಜನೇಯ ಪವರ್ ಅಲ್ಲ, ಗಾಳಿಗೆ ಆರ್ದಂಗೆ ಹಿಂಗೆ ಮಂಗಳಾರತಿ ಮಾಡ್ಕೊಂಡೆ ಗುರು. ಅದನ್ನೆಲ್ಲ ಮುಗಿಸ್ಕೊಂಬರೋ ಒಳಗೆ ಹೊಟ್ಟೆ ಭಾಳ ಚುರು ಅಂತ ಇತ್ತು. ಸೊ ಅದಕ್ಕಂತಲೇ ಒಂದು ವಡಾ ಪಾವ್ ತೊಗೊಂಡೆ. ಇಲ್ಲೇ ನಮ್ಮ ವಿದ್ಯಾನಗರ ಸರ್ಕಲ್ ಆಗಿರೋ ಹೋಟೆಲಲ್ಲಿ ತುಂಬ ಚೆನ್ನಾಗೇ ಮಾಡ್ತಾರೆ ಗುರು. ಈ ಚಳಿಲಿ ತಿನ್ನೋಕಂದರೆ ವಾವ್, ಒಂಥರನೇ ಖುಷಿ ಗುರು. ನಾನಂತೂ ತಿಂತಾಯಿದ್ದೀನಿ, ಕಣ್ಣು ಮಾತ್ರ ಬಿಡಬೇಡಿ ದಯವಿಟ್ಟು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಓಕೆ ಗುರು, ಟೈಮ್ ಆಯಿತು ಆಲ್ರೆಡಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇದೇ ಥರ ವೀಡಿಯೋ ಜೊತೆ ನಾಳೆ ಮತ್ತೆ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ಅಷ್ಟೇ.